ಈ ದಿನ ನಡೆದ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ 50 ಮಾರ್ಕ್ಸ್ಗೆ ಏನು ಕ್ವಶನ್ ಪೇಪರ್ ಇದೆಯೋ ಅದರ ಕೀ ಉತ್ತರಗಳನ್ನು ನಾವು ನೋಡೋಣಂತೆ. ಈ 16 ಪ್ರಶ್ನೆಗಳಿಗೆ MCQಗಳಿದ್ದಾವೆ. ಮೊದಲ ಪ್ರಶ್ನೆ, ಭಾಯಿ ಕಿ ಶಾದಿ ಮೇ ಭಾಗ್ ಲೇನಾ ಹೈ ರೇಖಾಂಕಿತ್ ಕಾ ಸಮಾನಾರ್ಥಕ ಶಬ್ದ. ಇಲ್ಲಿ ಶಾದಿ ಅಂತ ಇದೆ ಅಲ್ವಾ, ಈ ಶಾದಿ ಅನ್ನೋ ಪದದ ಸಮಾನಾರ್ಥಕ ಪದ ಯಾವುದಪ್ಪ ಅಂದರೆ ವಿವಾಹ. ಔರತ್ ಆದ್ಮಿ ಸಂಬಂಧೀಕರಿಸಿ ಬರೆಸ್ತಕ್ಕಂಥದ್ದು ಅನುರೂಪತೆಯ ಪ್ರಶ್ನೆಗಳು. ಪತ್ನಿ ಪತಿ. ನದಿ ನೆ ಬಹನಾ ಸೀಖಾ वाक्य का बहुवचन रूप है नदियों ने बहना सीखा. एक दिन भोलू आंगन में बैठा था. रेखांकित शब्द क्या है? संज्ञा है, नाउन. ಪರಿಮಾಣವಾಚಕ ವಿಶೇಷಣ ಥೋಡಾ ಅಂತದಾದರೆ ಸಾರ್ವನಾಮಿಕ ವಿಶೇಷಣ ಯಾವುದು? ಸುಂದರಲ್ಲ, ವಹ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಿಮ್ನಲಿಖಿತೋं में से द्विरुक्ति शब्द बैठे बैठे हैं ಅಂತಕ್ಕಂಥದ್ದು ದ್ವಿರುಕ್ತಿ ಪದ. इनमें से प्रथम प्रेरणा क्रियारूप याವುದು ಅಂತ ಕೇಳಿದರೆ उठाता है. हिंदी हमारा राष्ट्रभाषा है. वाक्य का शुद्ध रूप है. ಇಲ್ಲಿ ಹಿಂದಿ ಹಮಾರಿ ರಾಷ್ಟ್ರಭಾಷಾ है, ಭಾಷೆ ಆಗಿರೋದ್ರಿಂದ ಹಮಾರಿ ಅಂತ ಬರುತ್ತೆ. ಇಲ್ಲಿ ಕೂಡ ಇದರಲ್ಲಿ ಯಾವುದು ಶುದ್ಧವಾದ ಪದ ಅಂತ ಕೇಳಿದರೆ, ಶುದ್ಧವರ್ತನೀಯವಾದ ಶಬ್ದ ಅಂತ ಕೇಳಿದರೆ ವಿಶ್ವ ಮೊದಲನೇದು ಎ. ಈ 10ನೇ ಪ್ರಶ್ನೆ ಈ ಚಿತ್ರವನ್ನು ನೋಡಿಬಿಟ್ಟು ಬರೀಬೇಕು, ತುಂಬ ಈಸಿ. ಕಬೂತರ್ ಹೈ. ಅತ್ಯಂತ ಕ್ರೋಧಿತ್ ಹೋನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಹಾವರ ಯಾವುದಂತ ಕೇಳಿದರೆ ಆಗ್ ಬಬುಲಾ ಹೋನ. ತಿಮ್ಮಕ್ಕ ನಿಸ್ಸಂತಾನ್ ಥಿ. ಇಲ್ಲಿ ನಿಸ್ಸಂತಾನ್ಗೆ ವಿರುದ್ಧಾರ್ಥಕ ಪದ ಬರೀಬೇಕು, ಸಂತಾನ್. ನಿಮ್ನಲಿಖಿತ ಶಬ್ದೋं में से ಜಾತಿವಾಚಕ ಸಂಜ್ಞಾ ಹೈ ಛಾತ್ರ. ಇಲ್ಲಿ ಕೌನ್ ಪ್ರಶ್ನವಾಚಕ ಸರ್ವನಾಮ್, ಮೈ ಅಂತಕ್ಕಂಥದ್ದು ಪುರುಷವಾಚಕ ಸರ್ವನಾಮ್, ಉತ್ತಮ ಪುರುಷ ವಾಚಕ ಸರ್ವನಾಮ ಅಂತಕ್ಕಂಥದ್ದು. ಇಲ್ಲಿ ಆಯಿ ಮತ್ತು ದಿಲಖಾಯಿ ಅಂತಕ್ಕಂಥದ್ದು ತುಕಾಂತ್ ಶಬ್ದ ಅಂದರೆ ರೈಮಿಂಗ್ ವರ್ಡ್ಸ್. ನಾಕ್ ಸುಂಗ್ನಾ ದಿಮಾಗ್ ಕ್ಯಾ ಕರ್ತಾ ಹೈ ಸೋಚ್ನಾ. ಇದು ಒಂದು ಅಂಕದ ಪ್ರಶ್ನೆಗಳನ್ನ ಕೇಳಿದರೆ ಅಭಿನವ್ ಗೀತ್ ಪದ್ಯ ಕೆ ಅನುಸಾರ ಹಮೇ ಕೈಸೆ ರಹನಾ ಚಾಹಿಯೇ, ಖುಷ್ ರಹನಾ ಚಾಹಿಯೇ, ನಾವು ಯಾವಾಗಲೂ ಕೂಡ ನಗ್ನಗ್ತಾ ಇರಬೇಕು ಅಂತಕ್ಕಂಥದ್ದು ಕವಿಯ ಒಂದು ಭಾವನೆ. ಧರ್ತಿ ಕೆ ಚುಂಬಕೀಯ ಗುಣ ಕಿಸ್ನೆ ಪಹಚಾನ? आइजैक न्यूटन ने पहचाना. प्रत्येक भारतीय के लिए सबसे बड़ा कर्तव्य क्या है? मातृभूमि पर बलि बलि जाना है ಅಂತಕ್ಕಂಥದ್ದು ನಾವು ಬರೀಬೇಕು. समूह माध्यमों में सबसे सस्ता माध्यम समाचार पत्र है. ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ 6 ಪ್ರಶ್ನೆಗಳು 12 ಅಂಕಗಳಿಗೋಸ್ಕರ. सत्य हरिश्चंद्र नाटक से क्या सीख मिलती है? कष्ट सहकर सत्य बोलना. ಇಲ್ಲಿ ಮಹಾತ್ಮ ಗಾಂಧಿ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಹೀಗೆ ನಾವು ಬರಿತಾ ಹೋಗಬೇಕು. ಶಿಶುನೆ ಕ್ಯಾ ಕ್ಯಾ ಸೀಖಾ? ಹಸ್ನಾ, ಚಲ್ನಾ, ಗಿರ್ ಗಿರ್ ಕರ್ ಚಲ್ನಾ ಸೀಖಾ और रोकर हंसना सीखा. ಇವನ್ನ ನಾವು ಬರೀಬೇಕು. मकर संक्रांति त्यौहार की विशेषता क्या है? यह फसल कटाई का त्यौहार है. सुख संपत्ति का संकेत में इस त्यौहार को मनाया जाता है ಅಂತ ಬರೆದಿದ್ದೀವಿ. पानी के स्रोत कौन कौन से हैं ಅಂತ ಸಮುದ್ರ, झील, तालाब, सागर, नदियाँ आदि ಅಂತಕ್ಕಂಥದ್ದು ಬರೀಬೇಕು. स्वस्थ और सुदृढ़ शरीर के लिए क्या चाहिए? प्रोटीन, विटामिन, खनिज, कार्बोहाइड्रेट्स और फैट्स चाहिए ಅಂತಕ್ಕಂಥದ್ದು ಬರೀಬೇಕು. रक्षाबंधन का तात्पर्य क्या है? रक्षाबंधन का तात्पर्य भाई बहन का पवित्र स्नेह का बंधन है, रक्षा का बंधन है ಅಂತಕ್ಕಂಥದ್ದು ಕೂಡ ನಾವು ಬರೀಬೇಕು. ಇಲ್ಲಿ 4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಇದನ್ನು ಘಟನಾನುಕ್ರಮದಲ್ಲಿ ಅಂದರೆ ಕ್ರೊನಾಲಜಿ ಪ್ರಕಾರ ಬರೀಬೇಕು. ಮೊದಲು ಅಕ್ಬರ್ ಅವರು ಮತ್ತು ಬಾದಶಾಹ ಎಲ್ಲಿಗೆ ಹೋಗ್ತಾರೆ? ಆ ಒಂದು ತೋಟದಲ್ಲಿ, ಅರಮನೆಯ ತೋಟಕ್ಕೆ ಹೋಗ್ತಾರೆ. ನಂತರ ಒಂದು ಪರೀಕ್ಷೆಯನ್ನು ತಗೊಳ್ಳೋಣ ಅಂತ ಯಾರು ಅಕ್ಬರ್ ಯೋಚನೆ ಮಾಡ್ತಾನೆ, ಬೀರ್ಬಲ್ನ ಪರೀಕ್ಷೆ ತಗೋಬೇಕಂತ. ಏನಂತ ಹೇಳ್ತಾನೆ? ನನಗೆ ಹಸಿರು ಕುದುರೆ ಬೇಕಪ್ಪ ಅಂತ ಯೋಚನೆ ಮಾಡ್ತಾನೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ, ಆದರೆ ಬೀರ್ಬಲ್ನ ಬುದ್ಧಿವಂತಿಕೆಯಿಂದಾಗಿ ಅಕ್ಬರ್ ತಾನು ಹೆಣೆದಿರ್ತಕ್ಕಂತಹ ಬಲೆಯಲ್ಲಿ ತಾನೇ ಸಿಕ್ಕಿ ಬೀಳ್ತಾನೆ. ಈ ಪದ್ಯವನ್ನು ರಂಗಬಿರಂಗಿ ಪಂಖವಾಲಿ ಚಿಡಿಯ ದೇಖೋ ಆಯಿ ಅಂತಕ್ಕಂಥ ಪದ್ಯವನ್ನು ನೀವು ಬರೆದಿದ್ದೀರಾ. ಮತ್ತು ಇದು ದೋಹಾ ಯಾವುದು? ಕಬೀರ್ದಾಸ್ ಅವರ ಕಬೀರ್ ಕಿ ದೋಹೆಯಿಂದ ಕೇಳಿರ್ತಕ್ಕಂಥದ್ದು. ಇಲ್ಲಿ ಕವಿ ಮತ್ತು ಇದು ದೋಹೆ ಹೆಸರನ್ನು ಬರೆದಿದ್ದೀವಿ. ಇಲ್ಲಿ ಮುಖ್ಯವಾದ ಏನಪ್ಪ ಅಂದರೆ, ದೊಡ್ಡದಾದರೆ ಮಾತ್ರ ಏನು ಪ್ರಯೋಜನ ಅಲ್ಲ, ಅದರ ದೊಡ್ಡತನೂ ಕೂಡ ಅದಕ್ಕಿರಬೇಕು ಅಂತಕ್ಕಂಥ. ಅದಕ್ಕೆ ಖರ್ಜೂರದ ಅಂದರೆ ಉತ್ತುತ್ತಿ ಹಣ್ಣಿನ ಒಂದು ಮರದ ಉದಾಹರಣೆಯನ್ನು ಕಬೀರ್ದಾಸರವರು ಕೊಡ್ತಾ ಏನು ಹೇಳ್ತಾರೆ? ದೊಡ್ಡವರಾದರೆ ಏನು ಲಾಭ? ಅದು ದಾರಿ ಹೋಕರಿಗೆ ನೆರಳು ಕೊಡಲ್ಲ, ಅದರ ಹಣ್ಣು ಕೂಡ ತುಂಬ ದೂರ ಇರ್ತವೆ. ಹಾಗಾಗಿ ನಾವು ಮನುಷ್ಯರಾದಂಥವರು ದೊಡ್ಡತನ ಯಾವುದರಿಂದ ಬರುತ್ತೆ ಅಂದರೆ ನಮ್ಮ ಪರೋಪಕಾರದ ಗುಣದಿಂದ ಬರುತ್ತೆ ಅಂತಕ್ಕಂಥದ್ದು ಬರೀಬೇಕು.
ಇದನ್ನು ನಾವೇನಂತ ಬರೀತೀವಿ, ಹಂಪಿ ಕಹಾ ಹೇ ಅಂದರೆ ಹಂಪಿ ಕರ್ನಾಟಕ ಮೇ ಅಂತ ಬರೀಬೇಕು. ಇನ್ನೂ ನಾವು ಹೆಚ್ಚಿನ ಬರೀಬೇಕಂದ್ರೆ ಬೆಂಗಳೂರು ಸೇ ಲಗ್ಭಗ್ 350 ಕಿಲೋಮೀಟರ್ ದೂರಿ ಪರ್ ಸ್ಥಿತ ಹೇ ಅಂತ ಕೂಡ ನಾವು ಬರೀಬಹುದು. ಎರಡನೇ ಪ್ರಶ್ನೆ ಏನು, ಹಂಪಿ ಕಿ ವಿಶೇಷತಾ ಕ್ಯಾ ಹೇ ಅಂದರೆ ಶಿಲ್ಪಕಲಾ और वास्तुकला एवं ಮೂರ್ತಿಕಲಾ ಕಿ ದೃಷ್ಟಿ ಸೇ ಯಹ ವಿಶಿಷ್ಟ ಪರ್ಯಟನ ಸ್ಥಳ ಹೇ ಅಂತಕ್ಕಂಥದ್ದು ಬರೆದ್ವಿ. ಯಾವ ನದಿಯ ದಂಡೆಯಲ್ಲಿದೆ ಅಂತ ಕೇಳಿದರೆ ಮೂರನೇ ಪ್ರಶ್ನೆ, ಹಂಪಿ ತುಂಗಭದ್ರಾ ನದಿಗೆ ತಟ್ ಪರ್ ಹೇ ಅಂತಕ್ಕಂಥದ್ದು ಬರೆದ್ವಿ. ಹಂಪಿಗೆ ಪ್ರಮುಖ ಭಾಷಾएं कौन कौन से ಅಂದರೆ ಇದು ಮೊದಲು ಇಲ್ಲಿ ವಿಜಯನಗರದ ಸಾಮ್ರಾಜ್ಯ ಇದ್ದಿದ್ದರಿಂದ ಇಲ್ಲಿ ಕನ್ನಡ ಮತ್ತು ಇದು ಗಡಿ ಪ್ರದೇಶ ಆಗಿರೋದ್ರಿಂದ ತೆಲುಗು ಸಹ ಇಲ್ಲಿ ಮಾತಾಡ್ತಾರೆ ಅಂತಕ್ಕಂಥದ್ದು ನಾವು ಬರಿಬೇಕು. ಮತ್ತು ಈ ಒಂದು ಚುಟ್ಟಿ ಪತ್ರಿಕೆ ಕೇಳಿದರೆ 3 ದಿನ ಅಂದರೆ 3 ದಿನದ ಒಂದು ಇದನ್ನು ಕೇಳ್ರಿ ಅಂತ ಈ ಒಂದು ವಿಡಿಯೋದಲ್ಲಿ ನೀವು ನೋಡಿ ಇದನ್ನು ತಿಳಿಬಹುದು. ಧನ್ಯವಾದಗಳು.